ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ 2024 ಇದರಲ್ಲಿ ಫೇಲ್ ಆದರೆ ಫೈನಲ್ ಎಕ್ಸಾಮ್ನ ಹಾಲ್ ಟಿಕೆಟ್ ಕೊಡೋದಿಲ್ವ? ಹಾಗೆ ಪ್ರಿಪರೇಟರಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಥವಾ ಡಿಫಿಕಲ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ, ಇದು ನಿಜಾನ? ನಂತರ ಪ್ರಿಪರೇಟರಿ ಎಕ್ಸಾಮ್ ನಮ್ಮದೇ ಕಾಲೇಜಲ್ಲಿ ಆಗುತ್ತಾ ಅಥವಾ ಬೇರೆ ಕಾಲೇಜಲ್ಲಿ ಆಗುತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನ ನಿಮ್ಮ ರೀತಿಯೇ ವಿದ್ಯಾರ್ಥಿಗಳು ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ನಂತರ ನಿಮ್ಮಲ್ಲೂ ಕೂಡ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು ಅಥವಾ ನೀವು ಸ್ಟಡಿ ಮಾಡಬೇಕಾದ್ರೆ ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಅವುಗಳಿಗೆ ಉತ್ತರಗಳನ್ನ ಅಥವಾ ಸೊಲ್ಯೂಷನ್ಗಳನ್ನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಸರಿ, ಈಗ ವಿದ್ಯಾರ್ಥಿಗಳು ಕೇಳಿರುವಂತಹ ಮೊದಲನೇ ಪ್ರಶ್ನೆ, ಈಗ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ವಾ? ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಏನಿದೆ ಅದರ ಹಾಲ್ ಟಿಕೆಟ್ ಕೊಡೋದು ಅಥವಾ ಕೊಡೋದಿಲ್ಲ, ಈ ಡಿಸಿಷನ್ ಏನಿದೆ ಅದು ಕೇವಲ ಅಟೆಂಡೆನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಈಗ ಕಾಲೇಜ್ಗೆ ಕ್ಲಾಸಸ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಿಲ್ಲ. ಕ್ರೈಟೀರಿಯಾ ಇದೆ, ಮಿನಿಮಮ್ 75% ಅಟೆಂಡೆನ್ಸ್ ಇರಬೇಕು ಅಂತ. ಈಗ ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗ್ತಾ ಇಲ್ಲ, ಅವರ ಅಟೆಂಡೆನ್ಸ್ ಒಂದು 20% ಇರ್ಬೋದು, 30% ಇರ್ಬೋದು. ಅದೇ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅವ್ರು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 75%ಗಿಂತ ಅಟೆಂಡೆನ್ಸ್ ಕಡಿಮೆ ಇದೆ, ಅದಕ್ಕೋಸ್ಕರ ಅಂತಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ಕೊಡೋದಿಲ್ಲ. ಸರಿನಾ? ಆದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಥವಾ ಪಾಸ್ ಆದ್ರು ಅದ್ರ ಮೇಲೆ ಹಾಲ್ ಟಿಕೆಟ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡಲ್ಲ. ನೀವು ಅಕಸ್ಮಾತ್ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡ್ರು ಕೂಡ ಅಥವಾ ಯಾವ್ದಾದ್ರು ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆದ್ರೂ ಕೂಡ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಸರಿನಾ? ಸರಿ, ಈಗ ಪ್ರಿಪರೇಟರಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇರತ್ತಾ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದ್ರೆ ತುಂಬಾ ಅಂತ ಹೇಳಲ್ಲ, ಆದ್ರೆ ಡಿಫಿಕಲ್ಟ್ ಇರತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಏನಿದೆ ಪ್ರಿಪರೇಟರಿ ಎಕ್ಸಾಮ್ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೆದ್ರೆ, ಪ್ರಿಪರೇಟರಿ ಎಕ್ಸಾಮ್ ಬರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಆಗುತ್ತಲ್ವಾ, ಅದರ ಪ್ರಿಪರೇಷನ್ ಚೆನ್ನಾಗಿ ಆದ ರೀತಿ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವ್ರು ಚೆನ್ನಾಗಿ ಸ್ಟಡಿನೇ ಮಾಡ್ತಾರೆ, ಚೆನ್ನಾಗಿ ಸ್ಟಡಿ ಮಾಡಿ ಪ್ರಿಪರೇಟರಿ ಎಕ್ಸಾಮ್ನ ಬರೆದ್ರು, ಅವ್ರಿಗೆ ತುಂಬಾ ಒಳ್ಳೆ ಮಾರ್ಕ್ಸ್ ಬಂತು. ಆಗ ಅವ್ರು ಏನ್ಕೋತಾರೆ, ಪ್ರಿಪರೇಟರಿ ಎಕ್ಸಾಮ್ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಲ್ವಾ, ಫೈನಲ್ ಎಕ್ಸಾಮಲ್ಲೂ ಕೂಡ ಬರುತ್ತೆ. ಆ ರೀತಿ ಅಂದ್ಕೊಂಡು ಅವರ ಪ್ರಿಪರೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡದೇ ಇರ್ಬೋದು. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದ್ರೆ ಅದಕ್ಕೋಸ್ಕರ ಪ್ರಿಪರೇಟರಿ ಎಕ್ಸಾಮ್ ಇರಿದೆ ಯಾವುದೋ ಸಬ್ಜೆಕ್ಟ್ ಆಗಿರಲಿ, ಅಂದ್ರೆ ಈಗ ಅಕೌಂಟೆನ್ಸಿ, ಹಿಸ್ಟ್ರಿ, ಇಂಗ್ಲಿಷ್, ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಏನಿದೆ ಅದು ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಡಿಫಿಕಲ್ಟ್ ಬರುತ್ತೆ. ಅಂದ್ರೆ ಫೈನಲ್ ಎಕ್ಸಾಮ್ಗೆ ಕಂಪೇರ್ ಮಾಡಿದ್ರೆ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಡಿಫಿಕಲ್ಟ್ ಬರುತ್ತೆ, ಇದು ನಿಜ. ಸರಿನಾ? ನಂತರ ಪ್ರಿಪರೇಟರಿ ಎಕ್ಸಾಮ್ ನಮ್ಮದೇ ಕಾಲೇಜಲ್ಲಿ ಆಗುತ್ತಾ ಅಥವಾ ಬೇರೆ ಕಾಲೇಜಲ್ಲಿ ಹೋಗಿ ಬರಿಬೇಕಾ? ಇದಕ್ಕೆ ತಿಳ್ಕೊಳ್ಳೋದಾದ್ರೆ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದು ನಿಮ್ಮದೇ ಕಾಲೇಜಲ್ಲಿ ಆಗತ್ತೆ. ಹಾಗೆ ಪ್ರಿಪರೇಟರಿ ಎಕ್ಸಾಮ್ನ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅದು ಕೂಡ ನಿಮ್ಮದೇ ಕಾಲೇಜಲ್ಲಿ ಆಗುತ್ತೆ. ಸರಿನಾ? ನಂತರ ಪ್ರಿಪರೇಟರಿ ಎಕ್ಸಾಮ್ಗೆ ಸಿಲೆಬಸ್ ಯಾವ ರೀತಿ ಕವರ್ ಮಾಡ್ಬೇಕೀಗ, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದಿರುತ್ತೆ, ಈ ಟಾಪ್ ನೋಟ್ ಬಾಕ್ಸ್ ಅಲ್ಲಿ ಇರುತ್ತೆ. ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಂದ್ರೆ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅವರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಕೂಡ ಇದ್ರ ಸಬ್ಸ್ಕ್ರೈಬ್ ಮಾಡದಿದ್ರೆ ಯಾಕೆ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.